ಇದೇ ಜುಲೈ 10ಕ್ಕೆ ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ ಸಿನಿಮಾ ರಾಜ್ಯಾದ್ಯಂತ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಟೈಟಲ್ ಬಹಳ ಡಿಫ್ರೆಂಟ್ ಆಗಿರುವಂತ ಒಂದು ಸಿನಿಮಾ. ಟೈಟಲ್ ನ ಮೊದಲ ಪದದಲ್ಲೇ ಇರೋ ಹಾಗೆ ಬಾಯ್ಸ್, ಒಂದು ದೊಡ್ಡ ಬಾಯ್ಸ್ ಕ್ರೇಜಿ ಗ್ಯಾಂಗ್ ಇದೆ ಇಡೀ ಸಿನಿಮಾ ತಂಡದಲ್ಲಿ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂದ್ರೆ ಯಾವ ವಿಷಯಕ್ಕೆ ಇವ್ರು ಕಾಂಪ್ರಮೈಸ್ ಆಗೋದಿಲ್ಲ ಅನ್ನೋದನ್ನ ನಾವು ಸಿನಿಮಾದಲ್ಲಿ ನೋಡ್ಬೇಕು. ಈಗ ಸದ್ಯಕ್ಕೆ ಟೀಸರ್ ಹಾಗೆ ರಿಲೀಸ್ ಆಗಿರುವಂತ ಎರಡೂ ಹಾಡುಗಳು ತುಂಬಾ ಇಷ್ಟ ಆಗಿದೆ, ಜನರಿಗೆ ಹತ್ರ ಆಗಿದೆ. ಅದ್ರಲ್ಲೂ ಹಾಡುಗಳಿಗೆ ಮಿಲಿಯನ್ಸ್ ಗಟ್ಲೆ ವ್ಯೂಸ್ ಸಿಕ್ಕಿರೋದ್ರಲ್ಲೇ ನಮಗ್ ಗೊತ್ತಾಗ್ತಾ ಇದೆ ಜನ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಹಾಡುಗಳನ್ನ ನಾವು ಸಿನಿಮಾದ ಮೊದಲ ಇನ್ವೈಟೇಷನ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಎಲ್ರಿಗೂ ಅದು ಅದ್ಭುತವಾಗಿ ತಲುಪಿದೆ. ಇನ್ನು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ಟೀಸರ್ ನೋಡಿದಾಗ ನಮ್ಗೆ ಒಂದು ಚಿಕ್ಕ ಒಂದಷ್ಟು ಗ್ಲಿಮ್ಸ್ ಗೊತ್ತಾಗತ್ತೆ. ಓಕೆ, ಸಿನಿಮಾ ಜೊತೆಗೆ ಸಿಕ್ಕಾಬಟ್ಟೆ ಒಂದು ಹ್ಯೂಮರ್ ಜಾನರ್ ಕೂಡ ಇದೆ, ಜೊತೆಗೆ ಥ್ರಿಲ್ಲರ್ ಕಂಟೆಂಟ್ ಕೂಡ ಅಷ್ಟಾಗೆ ಇದೆ ಅಂತ. ಅದೆಲ್ಲದರ ಜೊತೆಗೆ ಟೀಸರ್ ಅಲ್ಲೇ ಖಂಡಿತವಾಗ್ಲೂ ನಮ್ಮ ನಿರ್ದೇಶಕರು ಎಲ್ಲ ಹೇಳಿರೋದಿಲ್ಲ. ಹಾಗಾಗಿ ಇನ್ನು ಏನಿರ್ಬೋದು ಎಕ್ಸ್ಟ್ರಾ ಅನ್ನೋದನ್ನ ನಾವು ಒಂಚೂರು ಇವತ್ತು ಟ್ರೇಲರ್ ಅಲ್ಲಿ ತಿಳ್ಕೊಬಹುದು. ಇಡೀ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ತಂಡ, ಟೆಕ್ನಿಷಿಯನ್ಸ್ ಹಾಗೆ ಸ್ಟಾರ್ ಕಾಸ್ಟ್ ಎಲ್ರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಈ ಸಿನಿಮಾ ಮಾರಿಗೋಲ್ಡ್ ಸ್ಟುಡಿಯೋಸ್ ಹಾಗೆ ಯೂನಿವರ್ಸಲ್ ಹ್ಯಾಟ್ರಿಕ್ ಕಂಬೈನ್ಸ್ ಎರಡು ಬ್ಯಾನರ್ ಅಡಿಯಲ್ಲಿ ತಯಾರಾಗಿರುವಂತಹ ಸಿನಿಮಾದ ನಿರ್ಮಾಪಕರು ಡಾಕ್ಟರ್ ಉಜ್ವಲ ಅವರು, ಹಾಗೆ ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್. ಎರಡೂ ಸಿನಿಮಾಗಳಲ್ಲಿ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಿದ್ರು ಈ ಹಿಂದೆ ಅವ್ರು ಮಾಡಿರುವಂತ ಎರಡೂ ಸಿನಿಮಾದಲ್ಲಿ. ಈಗ ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ ಹೈ ಆಗಿದೆ ಸರ್. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮ್ಗೆ. ಹರೀಶ್ ಜಲ್ಗೆರೆ ಅವರು, ಪ್ರೀತಿಯ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ ನಿಮ್ಗೆ. ಅಲ್ಲ, ಇಡೀ ಸ್ಕ್ರೀನ್ ಅಲ್ಲಿ ಒಂದು ಹುಡುಗಿ ಇಲ್ವಲ್ಲ ಸರ್? ತುಂಬಾ ಚೆನ್ನಾಗಿದ್ದಾರೆ, ನೋಡ್ಬೋದು. ಪಿಕ್ಚರ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಟೀಸರ್ ಅಲ್ಲೂ ಕಾಣಿಸ್ಲಿಲ್ಲ, ಟ್ರೈಲರ್ ಅಲ್ಲೂ ಕಾಣಿಸ್ಲಿಲ್ಲ. ಪಾಪ ಹುಡುಗರಿಗೆ ಎಷ್ಟು ಬೇಜಾರಾಗಿರ್ಬೇಡ. ಹುಡುಗರಿಗೆ ಒಂದೇ ಒಂದ್ ದಿವಸ ಕರ್ಸಿದ್ವಿ ಹುಡುಗಿನ. ಆ ಒಂದು ದಿವಸ ನಾ ಹಿಡಿಯಕ್ಕಾಗಿಲ್ಲ. ನಾನು ಪೂರ್ತಿ ಪಿಕ್ಚರ್ ಅಲ್ಲಿ ಇದ್ದಿದ್ರೆ ಒಂದು ದಿನ ಕರ್ಸಿದ್ದಕ್ಕೆ ಹುಡುಗಿನ, ಅವತ್ತೊಂದ್ ದಿನ ಹಿಡಿಯಕ್ಕಾಗಿಲ್ಲ ಇವ್ರನ್ನ. ಇನ್ ಇಡೀ ಪಿಕ್ಚರ್ ಪೂರ್ತಿ ಇದ್ರೆ ಮೋಸ್ಟ್ಲಿ ನಾನ್ ಪ್ಯಾಕ್ ಆಗ್ಬಿಡ್ತಿದ್ದೆ. ಅದು ವಿಷಯ ಇರೋದು. ಆದ್ರೂ ಹೀರೋಯಿನ್ಸ್ ಕೊಟ್ಟಿಲ್ಲ ಯಾರಿಗೂನು, ಪಾರ್ಟ್ನರ್ಸ್ ಇಲ್ವಾ ಯಾರಿಗೂ ಜೋಡಿ? ಪಿಕ್ಚರ್ ಅದೇ ತಾನೆ, ಬಾಯ್ಸ್ ನೆವರ್ ಕಾಂಪ್ರಮೈಸ್. ಬಾಯ್ಸ್ ಅಲ್ಲ, ದೆವ್ವ ಏನಾದ್ರು ಫೀಮೇಲ್ ಇದೆ, ಅದು ನೋಡ್ಬೇಕಾಗತ್ತೆ. ಅದನ್ನ ಹೇಳಲ್ಲ, ರಿವೀಲ್ ಮಾಡು. ಓಕೆ ಸರ್, ಓವರ್ ಟು ಯು. ಸಿನಿಮಾ ಜುಲೈ 10ಕ್ಕೆ ರಿಲೀಸಿಗೆ ರೆಡಿ ಆಗಿದೆ. 5 ಭಾಷೆಯಲ್ಲಿ ಬೇರೆ ರಿಲೀಸ್ ಮಾಡುವಂತ ಧೈರ್ಯ ಮಾಡಿದೀರಾ, ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತದೆ. ಎಲ್ಲ ನೋಡೋರು ಈಗ ತಾನೆ ನೀವೇ ಟ್ರೈಲರ್ ಹೇಗಿದೆ ಅಂತ. ಆಸ್ ಯೂಶುವಲ್ ನಮ್ಮ ಚಿತ್ರತಂಡಕ್ಕೆ ಮತ್ತೆ ಇಲ್ಲಿ ಬಂದಿರೋ ನಮ್ಮ ಎಲ್ಲ ಮಾಧ್ಯಮ ಮಿತ್ರದವ್ರಿಗೆ ಮತ್ತೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಮತ್ತೆ ನಮಸ್ಕಾರ. ಸಿನಿಮಾದಲ್ಲಿ ನಾವೇನು ಸಿನಿಮಾ ಮಾಡೋದು ಅಂತ ಅನಿಸ್ಲೇ ಇಲ್ಲ. ಒಂದು ಟ್ರಿಪ್ ಕರ್ಕೊಂಡು ಟೂರ್ ಹೋದಂಗಿತ್ತು ಅಷ್ಟೇನೆ. ಒಂದು ಹುಡುಗಿ ಇರಲಿಲ್ಲ ಅಷ್ಟೇ. ಅದೇ ಸರ್, ನೋಡಿ ನಿಮ್ಗೂ ಬೇಜಾರಿದೆ. ಅಲ್ಲ, ಏನಕ್ಕೆ ಅಂತಂದ್ರೆ 12 ಜನ ಗಾಡಿ ಒಳಗೆ ಇಷ್ಟು ಜನ ಕೂತ್ಕೊಂಡ್ರೆ ಹುಡುಗಿ ಎಲ್ಲಿ ಕೂರ್ಸ್ಕೊಳ್ಳಲ್ಲ. ಇನ್ನೊಂದು ಜೀಪ್ ಮಾಡ್ಬೋದಾಗಿತ್ತು. ಡಿವೈಡ್ ಆಗ್ಬಿಡ್ತಾರಲ್ಲ. ಅಂದ್ರೆ ಕಾನ್ಸಂಟ್ರೇಷನ್ ಸಿನಿಮಾ ಮೇಲೆ ಇರ್ಬೇಕು ಬಾಯ್ಸ್ ಅಂತ. ಫೋಕಸ್ ಅರ್ಥ ಆಯ್ತು ಸರ್. ಮೊದ್ಲೇ ನಮ್ಮ ಹುಡುಗರು ತುಂಬಾ ಒಳ್ಳೆ ಹುಡುಗರು ಎಲ್ಲರೂ. ಸೊ ಒಂದು ಸಿನಿಮಾ ಒಂದು ಖುಷಿಯಾಗಿ ನಗ್ನಾಗ್ತಾ ನಾನೆಲ್ಲ ಟೆಕ್ನಿಷಿಯನ್ಸ್ ಇಂದ ಮತ್ತೆ ನಮ್ಮ ಕ್ಯಾಮ್ರಾಮ್ಯಾನ್ ಪ್ರಮೋದ್, ನಮ್ಮ ಲೋಕಿ ಅವ್ರು ಒಳ್ಳೆ ಮ್ಯೂಸಿಕ್ ಮಾಡ್ಕೊಂಡ್ ಕೊಟ್ರು, ತ್ಯಾಗರಾಜ್ ಅವರು ಒಳ್ಳೆ ರೆಕಾರ್ಡಿಂಗ್ ಮಾಡಿದ್ದಾರೆ. ನೆನ್ನೆ ತಾನೇ ಇದು ಪಿಕ್ಚರ್ ನೋಡ್ಕೊಂಡ್ ಬಂದ್ವಿ. ಸಕ್ಕತ್ತಿದೆ. ಇಲ್ಲೇನಿಲ್ಲ, ಥಿಯೇಟರ್ ಅಲ್ಲಿ PVR ಅಲ್ಲಿ ಈತ ಕಡೆ ಕುತ್ಕೊಂಡು ನೋಡಿದ್ರೆ ಸ್ವಲ್ಪ ಎದೆ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಹಾರ್ಟ್ ಕಂಡೀಷನ್ ದಯವಿಟ್ಟು ಹೋಗ್ಬಿಡಿ, ಅವಾಯ್ಡ್ ಮಾಡ್ಬಿಡಿ ಬೆಟರ್. ಆಮೇಲೆ ನಮ್ಮ ಎಲ್ಲ ಆರ್ಟಿಸ್ಟ್ಗಳು ಅವರ ಸಿಕ್ಕಾಬಿಟ್ಟ ಒಂದು ಕೋಪರೇಷನ್ ಇಂದ ಒಂದೇ ದಿವಸನೂ ನಮ್ಗೆ ಏನೂ ತೊಂದರೆ ಆಗಲಿಲ್ಲ. ಯಾವುದೇ ಒಂದು ಆಕ್ಟಿಂಗ್ ಹೇಳ್ಕೊಡ್ಬೇಕು ಅಂತಾರೆ, ಯಾಕಂದ್ರೆ ನ್ಯಾಚುರಲ್ ನಮ್ಮ ಫ್ರೆಂಡ್ಸೇ ಎಲ್ರು. ಅವರು ಆರಾಮಾಗಿ ಕ್ಯಾಶುವಲ್ ಆಗಿ ಫ್ರೆಂಡ್ ಆಕ್ಟಿಂಗ್ ಮಾಡ್ಬೇಕು ಅಂತೇನಿಲ್ಲ. ಸೊ ಆರಾಮಾಗಿ ಅವ್ರ ಪಡೆ ಅವ್ರು ಮಾಡ್ತಾರೆ, ನಮ್ಮ ಪಡೆ ನಾವು ಶೂಟ್ ಮಾಡ್ತಾ ಇದ್ವಿ. ಇದರಲ್ಲಿ ನಮ್ಮ ಕೋಲಾರ್ ಸೀನು ಡೈರೆಕ್ಟ್ರು, ಅವ್ರು ಆಕ್ಚುಲಿ ಡೈರೆಕ್ಟರ್. ನಂದು 2 ಸಿನಿಮಾ ಅವ್ರು ಡೈರೆಕ್ಟ್ ಮಾಡಿದ್ದು. ನಾನು ಮಾಡೋಕ್ಕೋಸ್ಕರ ನಾನು ಒಂದು ಹೆಲ್ಪ್ ಕೇಳಿದೆ.
ಅವ್ರೇನೋ ಬೇಜಾರು ಮಾಡ್ಕೊಳ್ಳದೆ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿ ನಾನು ರೆಡಿಯಾಗಿ ಮುಂಚೆನೆಲ್ಲ ಬಂದು ನಿಂತಿದ್ರು. ಇದು ಆಕ್ಚುಲಿ ಬಂದು ಬೇಸ್ಡ್ ಸ್ಟೋರಿ ಬಂದು ನಮ್ಮ ಫ್ರೆಂಡ್ಸ್ ರಿಯಾಲಿಟಿ. ನಾವು ಮೊದಲೆಲ್ಲ ಈ ತರ ಟ್ರಿಪ್ಗಳು ಹೋಗ್ತಾ ಇದ್ವಿ ನಮ್ಮ ಫ್ರೆಂಡ್ಸು, ಮೈಸೂರು ಗ್ಯಾಂಗು, ಆಮೇಲೆ ಕೆಂಗೇರಿ ಗ್ಯಾಂಗು, ಸುಮಾರು ಜನ ಎಲ್ಲ ಹೋಗ್ತಾ ಇದ್ದಿದ್ದು. ಇದನ್ನೆಲ್ಲ ಇನ್ಸಿಡೆಂಟ್ಸ್ ಇಟ್ಕೊಂಡು ಇದ್ರ ಮೇಲೆ ಒಂದು ಸ್ಟೋರಿ ಬೇಸ್ ಮಾಡಿ ಅದಕ್ಕೊಂಚೂರು ಕಮರ್ಷಿಯಲ್ ಟಚ್ ಕೊಟ್ಟಿದ್ದೀವಿ ಅಷ್ಟೇ ಬೇಕಾದ್ರೆ ಏನಾದ್ರು ಕೇಳ್ಬೋದು ಮೇಡಮ್. ಅದು ಆನ್ ದ ಸ್ಪಾಟ್ ಅಲ್ಲ, ಅದು ಜಸ್ಟ್ ಒಂದು ಆನ್ ಸ್ಪಾಟ್ ಅಲ್ಲಿ ಇಲ್ಲ, ಆತರ ಎಕ್ಸ್ಪ್ಲನೇಷನ್ ಅಲ್ಲಿ ಏನಿಲ್ಲ ಮೇಡಮ್ ಮೀನಿಂಗ್ ಹತ್ರ. ಅದು ಜಸ್ಟ್ ಒಂದು ಆಲೂಗಡ್ಡೆ ತಗೊಂಡ್ರು, ಆಲೂಗಡ್ಡೆ ಅಂತಂದ್ರೆ ಆಗ್ಬಾರ್ದು ಅಂತ ಕೇಳಿದಾರೆ ಅಷ್ಟೇ. ಅದರಲ್ಲಿ ಅದೇ ಎಂಡರ್ ಆಗ್ಬಾರ್ದು ಅಂತ ಕೇಳ್ತಿದಾರೆ ಅಷ್ಟೇ, ಅದ್ರಲ್ಲೇನಿಲ್ಲ. ಇಲ್ಲ ಅದೇ ಆ ಥರ ನಾನು ಗೊತ್ತ ಇಲ್ಲ ಮೇಡಮ್. ಓಕೆ, ಸಾರಿ ಮೇಡಮ್. ಒನ್ ಟೈಮ್ ತಪ್ಪಾಗತ್ತೆ ಸರ್. ಏನೋ ನಮ್ಗೆ ಅವಾಗ ಮಾಡುವಾಗ ಅದಂತ ಇಷ್ಟು ಬೇಜಾರ್ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಆಗಿರೋದು ನಮ್ಮ ಮಿಸ್ಟೇಕ್ ಅನ್ಸುತ್ತೆ ಸರ್. ಮೇಡಮ್ ಸೆರಗು ಜಾರಿದೆ ಮೇಡಮ್, ಸೆರಗು ಸರ್ಸು ಅಂತ ಹೇಳಿಲ್ಲ ಅದು. ಆ ಹುಡುಗಿ ಇದು ಕಾಲು ಹಿಡಿದು ಬೀಳ್ತಾರೆ, ಆಗ ಬಿದ್ದಾಗ ಅದು ಬೀರುತ್ತೆ. ಅದನ್ನ ಅಲ್ಲಿ ಕೋರಸ್ ಅಲ್ಲಿ ಇದ್ದವ್ರು ಹಾಡ್ತಾ ಇರ್ತಾರೆ, ಅದನ್ನ ಹುಡುಗರು ನೋಡ್ತಾ ಇರ್ತಾರೆ. ಸೊ ಆ ಕಾಂಬಿನೇಷನ್ ಬರ್ತಾರೆ. ಅದ್ರಲ್ಲಿ ಬೇರೆ ಕೆಟ್ಟದಾಗ ಮೀನಿಂಗ್ ಏನಿಲ್ಲ ಮೇಡಮ್. ಬೇರೆ ಆ ಥರ ಕೆಟ್ಟದಾಗ ಏನೋ ತೋರಿಸಿದ್ರೆ ಬೇರೆ ಏನಾಗಿದೆಯಾ ಸರ್? ಹೌದು ಸರ್. ಸರ್ ತುಂಬಾ ಚೆನ್ನಾಗಿದೆ ಸರ್, ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಇದೆ, ಒಳ್ಳೆ ಟಾಕ್ಸ್ ಇದೆ, ಒಳ್ಳೆ ರೀಚ್ ಆಗಿದೆ. ಸಾಂಗ್ ಆಗಲಿ, ಟೀಸರ್ ಆಗಲಿ. ನಂತರ ಒಂದು ಇದು ನೀವು ನೋಡೋದಕ್ಕೆ ಸ್ವಲ್ಪ ಆ ಥರ ಕಾಣ್ತದೆ ಅಷ್ಟೇ ಪಿಕ್ಚರ್. ಇದು ಆಕ್ಚುಲಿ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡಿರುವಂತ ಪಿಕ್ಚರ್ ಇದು. ಯಾಕಂದ್ರೆ ಒಂದು ದುಡುಕಿ ನಿರ್ಧಾರ ಒಂದೊಂದು ಸಮ್ಟೈಮ್ಸ್ ತಗೊಳ್ಳುವಂತ ಹುಡುಗರಲ್ಲೇ ಆಗ್ಲಿ, ಯಾರೇ ಆಗ್ಲಿ ಒಂದು ಜೀವನದಲ್ಲಿ ಅವಾಗ ಆಗುವಂತ ಇನ್ಸಿಡೆಂಟ್ಸ್ಗಳು, ಸನ್ನಿವೇಶಗಳು, ನೆಕ್ಸ್ಟ್ ಅವ್ರ ಜೀವನ ಮೇಲೆ ಯಾವ ತರ ಪರಿಣಾಮ ಬೀಳುತ್ತೆ, ಸೊ ಇಂಥದ್ದು ಮಾಡ್ಬೇಕಾ ಮಾಡಬಾರ್ದಾ ಅನ್ನೋದೆಲ್ಲ ತುಂಬಾ ವಿಷಯಗಳಿದೆ ಸರ್ ಪಿಕ್ಚರ್ ಅಲ್ಲಿ. ಆಮೇಲೆ ಎಲ್ಲ ಕಡೆನೂ ಚೆನ್ನಾಗಿದೆ ಸರ್, ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಸದ್ಯಕ್ಕೆ ಥಿಯೇಟರ್ ಒಂದು 85 ಇಲ್ಲ 85 ಅಂತ ಪ್ಲಾನ್ ಮಾಡ್ತಾ ಸರ್. ಡಿಸ್ಟ್ರಿಬ್ಯೂಷನ್ ಬಂದು ರಮೇಶ್ ಅಂತ ಸರ್, ನಮ್ಮ ಇದು ಲಿಖಿತ್ ಫಿಲಿಮ್ಸ್. ಬರೋಣ ಇದೆ. ಥ್ಯಾಂಕ್ ಯು ಹರೀಶ್ ಸರ್. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ನೀವು ಹೇಳಿದ ಹಾಗೆ ಇದು ಬರೀ ಟ್ರೇಲರ್ ಅಷ್ಟೇ, ಒಂದಷ್ಟು ವಿಚಾರಗಳಿದೆ. ಖಂಡಿತ. ಇದೇ ತಿಂಗಳು 10ನೇ ತಾರೀಕು ಶುಕ್ರವಾರ ಎಲ್ಲಾ ಚಿತ್ರಮಂದಿರದಲ್ಲಿ ಬರ್ತಾ ಇದೆ, ಆಲ್ ಓವರ್ ಕರ್ನಾಟಕ. ದಯವಿಟ್ಟು ನೋಡಿ, ಪ್ರೋತ್ಸಾಹ ನೀಡಿ. ಒಂದು ಹೊಸಬರ್ನ ಪ್ಲಸ್ ಎಲ್ಲ ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕೆ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಚಿತ್ರ ಗೆಲ್ಸ್ಕೊಡಿ. ಥ್ಯಾಂಕ್ ಯು. ಸೂಪರ್, ತುಂಬಾ ಒಳ್ಳೇದಾಗಿ ನಿಮ್ಗೆ ಹರೀಶ್ ಸರ್. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದೇ ತಿಂಗಳು ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಸಿನಿಮಾ ನೋಡಿ ನಮ್ಮ ಸಿನಿಮಾದ ಬಗ್ಗೆ ಎಲ್ಲರೂ ಆಲ್ರೆಡಿ ನಮ್ಮ ನಿರ್ದೇಶಕರು ಹೇಳಿದ್ದಾರೆ. ಎಲ್ಲ ಪ್ರೋತ್ಸಾಹ ಕೊಡಿ. ಸಿನಿಮಾ ಗೆಲ್ಲೋದಕ್ಕೆ ನಮಗೆ ಏನೇನು ಬೇಕು ಎಲ್ಲ ತರ ಸಪೋರ್ಟ್ ಅನ್ನ ನಮ್ಮ ಕಲಾವಿದರಾಗ್ಲಿ, ಟೆಕ್ನಿಷಿಯನ್ಸ್ ಟೀಮ್ ಆಗ್ಲಿ, ಇಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಮಾಧ್ಯಮದವರು ನಮ್ಗೆಲ್ಲ ಮಾಡ್ತಿದ್ದೀರಾ. ಇದೇ ರೀತಿ ಸಿನಿಮಾ ಇನ್ನೂ ಮತ್ತೆ ಸಿನಿಮಾಗಳು ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ಬೇಕಂತ ನಾನು ಎಲ್ಲರ ಹತ್ರನು ಕೋರ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಮೋದ್ ಭಾರತಿ ಅಂತ. ಈ ಸಿನಿಮಾದ ಡಿ.ಒ.ಪಿ. ಮೊದಲು ಈ ಸಿನಿಮಾದಲ್ಲಿ ನಾನು ಕೆಲಸ ಮಾಡಕ್ ಅವಕಾಶ ಮಾಡಿಕೊಟ್ಟಂತ ಹರೀಶನ ಮತ್ತೆ ಸೀನನ ಮತ್ತೆ ವಿಶ್ವಲಾ ಮೇಡಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ತುಂಬಾ ಅದ್ಭುತವಾದ ಸಿನಿಮಾ, ಅಲ್ಟಿಮೇಟ್ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಬಟ್ ಒಳ್ಳೆ ಸಿನಿಮಾ, ಒಳ್ಳೆ ಕಾಮಿಡಿ ಸಿನಿಮಾ. ನೀವೊಂದು
ಒಂದು ಎರಡು ಕಾಲವಾರಿ ನೀವು ಥಿಯೇಟರ್ ಅಲ್ಲಿ ತುಂಬಾನೇ ಎಂಜಾಯ್ ಮಾಡ್ತೀರಾ. ಸೊ ದಯವಿಟ್ಟು ಸಿನಿಮಾನ ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ. ನಮಸ್ತೆ ಎಲ್ಲರಿಗೂ. ಲೋಕಿತ್ ಅವಶ್ಯ ಸಂಗೀತ ನಿರ್ದೇಶಕ. ನಮ್ದು 2 ಹಾಡು ನೋಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಪ್ರಕಾರ ರಿವ್ಯೂಸ್ ಚೆನ್ನಾಗಿದೆ, ಕಮೆಂಟ್ಸ್ ಚೆನ್ನಾಗಿದೆ. ತುಂಬಾ ಇಷ್ಟಪಟ್ಟು ತುಂಬಾ ಎಂಜಾಯ್ ಮಾಡ್ಕೊಂಡು ಫಸ್ಟ್ ಹಾಡಲ್ಲಿ ಮತ್ತೆ ಏನ್ ಕನ್ಫ್ಯೂಷನ್ ಇತ್ತು ನಂಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಟೋರಿ ಲೈನ್. ಯೂತ್ ಹುಡುಗರು ಎಲ್ಲಾರು ನೋಡ್ಬೇಕಾದಂತ ಸಿನಿಮಾ. ತುಂಬಾ ಒಳ್ಳೆ ಮೆಸೇಜ್ ಇರೋ ಸಿನಿಮಾ. ಕೆಲವೊಂದ್ ಕಡೆ ತೋರ್ಸೋ ಆದಿ ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು. ದಿಸ್ ಇಸ್ ವೆರಿ ಬ್ಯೂಟಿಫುಲ್. ತುಂಬಾ ಫನ್, ತುಂಬಾ ಚೆನ್ನಾಗಿದೆ ಸ್ಟೋರಿ. ಐ ವಿಶ್ ಅಂಡ್ ವಿ ಆಲ್ ವಿಶ್ ಈ ವರ್ಷಕ್ಕೆ ಇದೊಂದು ತುಂಬಾ ಒನ್ ಆಫ್ ದ ಬೆಸ್ಟ್ ಹಿಟ್ ಸಿನಿಮಾ ಆಗುತ್ತೆ ಅಂತ ನಾವೆಲ್ಲ ನಂಬಿದೀವಿ. ಅಂಡ್ ವಿಲ್ ಡೂ ಇಟ್. ಥ್ಯಾಂಕ್ ಯು. ಮತ್ ನಮ್ ಡೈರೆಕ್ಟರ್ ಸಾರು, ನಮ್ ಸೀನು ಸಾರು, ನಮ್ ಹೋಲ್ ಟೀಮ್, ಕಾರ್ತಿಕ್, ಎವ್ರಿಬಡಿ, ಎಲ್ಲ ತುಂಬಾ ಲವ್ ಮಾಡಿದ್ವಿ. ಜರ್ನಿ ನೋಡ್ಬೇಕು. ಮೇಕಿಂಗ್ ವಿಡಿಯೋ ಒಂದಿದೆ, ನಾನ್ ಸಾರಂಗ್ ಕೇಳಿದೆ ದಯವಿಟ್ಟು ರಿಲೀಸ್ ಮಾಡಿ. ಎಷ್ಟು ಫನ್ ಮಾಡಿದಾರೆ ಅಂತ ಕಾಣಿಸುತ್ತೆ. ಸಾರ್ ಹೇಳ್ದಂಗೆ ತುಂಬಾ ಇಷ್ಟಪಟ್ಟು ತುಂಬಾ ಸಖತ್ತಾಗಿ ಒಂದ್ ಸಿನಿಮಾ ಮಾಡಿದೀವಿ. ಯೂತ್ ಮಿಸ್ ಮಾಡಬೇಡಿ. ವಿಲ್ ಮಿಸ್ ಇಟ್. ಪ್ಲೀಸ್ ಥಿಯೇಟರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನನ್ನ ಹೆಸರು ಆನಂದ್ ಅಂತ ಹೇಳಿ. ಈ ಸಿನಿಮಾಗೆ ಒಂದು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದೀನಿ, ಸುಬ್ಲಕ್ಷ್ಮಿ ಅಂತ ಹೇಳಿ. ಒಂದು ಸಾಂಗ್ ಏನಿಲ್ಲ ಅಂದ್ರೂ 2 ದಿನ ಇಲ್ಲ 3 ದಿವಸದಲ್ಲಿ ಮುಗಿಸ್ತಾರೆ. ಬಟ್ 5 ದಿನ ಮಾಡಿದ್ವಿ ನಾವು. ಯಾಕಂದ್ರೆ ಅಷ್ಟು ಖರ್ಚು ಮಾಡಿ ಸೆಟ್ ಹಾಕಿ ಎಲ್ಲ ಇದ್ ಮಾಡಿದ್ರು. ಆಮೇಲೆ ಅದರಲ್ಲಿ ಕುಣಿದಿರುವಂತಹ ನಮ್ಮ ಯುವರಾಜ್ ಅವರು ಅಷ್ಟೇ, ಕಮ್ಮಿ ಅಂದ್ರೂ 1.5-2 ತಿಂಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಂತರ ಅವರು ಇದಕ್ಕೆ ಹೇಳಿದ್ರು. ಸೊ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ನಮ್ ಟೆಕ್ನಿಷಿಯನ್ಸ್ ಎಲ್ಲ ಹೆಂಗಂದ್ರೆ ಅವ್ರ ಕೆಲ್ಸ ಭರ್ಜರಿ ಮಾತಾಡುತ್ತೆ, ಅವ್ರ ಸ್ಟೇಜ್ ಮೇಲೆ ಮಾತಾಡಲ್ಲ ಅಷ್ಟೇ. ಸಿನಿಮಾಗೆ ಒಳ್ಳೇದಾಗಿ ಸರ್ವೇ ಜನ ಸಕ್ಕತ್ತಾಗಿ ಮಾತಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬರೀ ಕೆಲಸ ಮಾಡ್ತಾರೆ ಅಷ್ಟೇ, ಮಾತಾಡಲ್ಲ. ಅದು ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ತುಂಬಾ ಒಳ್ಳೇದಾಗ್ಲಿ. ಸರ್ ಹೇಳಿದ್ ಕರೆಕ್ಟ್. ಟೀಮೇ ಇಷ್ಟು ದೊಡ್ಡಕ್ಕಿರುವಾಗ ಅರ್ಥ ಆಯ್ತು ಸರ್. ಓಕೆ, ಟ್ರೇಲರ್ ನೋಡಿದಾಗ ನಮ್ಗೆಲ್ರಿಗೂ ಒಂದಂತೂ ಅರ್ಥ ಆಗ್ತಾ ಇದೆ, ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದೀರಾ. ಎಲ್ರಿಗೂ ನಮಸ್ಕಾರ. ಎಲ್ಲ ಗಣ್ಯ ವ್ಯಕ್ತಿಗಳು, ನಮ್ಮ ಹರೀಶ್ ಸರ್, ನಮ್ಮ ಸುಧೀಂದ್ರ ಸರ್, ಉಜ್ವಲ ಮ್ಯಾಮ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಮ್ನ ಈ ಒಂದು ಒಳ್ಳೆ ಸಿನಿಮಾಗೆ ನಮ್ನ ಚೂಸ್ ಮಾಡಿರೋದಕ್ಕೆ ನಾಯಕ ನಟರಾಗಿ ಬಹಳ ನನಗೆ ತುಂಬಾ ಹೆಮ್ಮೆ ಇದೆ. ಇಂತ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂದ್ಬಿಟ್ಟು. ನನ್ಗೆ ಎಲ್ಲ ಮುಂಚೆಯಿಂದನೂ ನಮ್ಮ ತಂದೆ ತಾಯಿ ಬಂದಿದ್ದಾರೆ. ಅವ್ರ ಸಪೋರ್ಟ್ ಇಂದ ಇಲ್ಲಿ ತನಕ ನನ್ಗೆ ಒಂದು ಮಾರ್ಗದರ್ಶನ, ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲ ಇಂದ ಇಲ್ಲಿ ತನಕ ಬಂದಿದೀವಿ. ಒಂದು ಅದ್ಭುತವಾದ ಸಿನಿಮಾ. ನಾನು ಸುಮ್ನೆ ಎಲ್ಲಾರ್ಗು ಎಲ್ಲಾ ಸಿನಿಮಾಲು ಹೇಳ್ತಾರಲ್ಲ ಹಂಗನ್ನೋದಕ್ಕಿಂತ ಕನ್ನಡ ಸಿನಿಮಾಲಿ ತುಂಬಾ ಕನ್ನಡ ಆಡಿಯನ್ಸ್ ತುಂಬಾನೇ ಬ್ರಿಲಿಯಂಟ್ ಆಗ್ಬಿಟ್ಟಿದ್ದಾರೆ. ಏನಂದ್ರೆ ಎಲ್ಲಾ ಲ್ಯಾಂಗ್ವೇಜಸ್ ನೋಡಿ ಅವ್ರಿಗೆ ತುಂಬಾ ಚೆನ್ನಾಗಿರ್ಬೇಕು. ನಾರ್ಮಲ್ ಆಗಿ ಗುಡ್ ಸಿನಿಮಾ ಅವ್ರು ಒಪ್ಪಲ್ಲ. ದೇ ವಾಂಟ್ ಎಕ್ಸ್ಟ್ರಾಡಿನರಿ ಸಿನಿಮಾ. ಅದೇ ತರ ನಾವು ಒಂದು ಎಕ್ಸ್ಟ್ರಾಡಿನರಿ ಸಿನಿಮಾ ಮಾಡಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ಒಂದು ಒಳ್ಳೆ ಕ್ಯಾಸ್ಟ್ ನ ಚೂಸ್ ಮಾಡಿದ್ದಾರೆ. ಎಲ್ಲ ಒಳ್ಳೆ ಆರ್ಟಿಸ್ಟ್ ಗಳೆಲ್ಲ ಒಳ್ಳೆ ನಟರು, ಒಳ್ಳೆ ಟೆಕ್ನಿಕಲ್ ಟೀಮು. ನಮ್ಮ ಹರೀಶ್ ಸರ್ ಡೈರೆಕ್ಷನ್ ಅಂತ ಅಂದ್ರೆ ಅದೊಂದು ನಮ್ಗೆ ಗೊತ್ತೇ ಆಗಿಲ್ಲ. ಸಿನಿಮಾ ಹೆಂಗೆ ಮುಗೀತು, ಸ್ಟಾರ್ಟ್ ಆಯ್ತು, ಹಂಗೇನೆ ದಿನ ಮುಗ್ದೋಯ್ತು. ಅಷ್ಟು ಒಂದು ಬ್ಯೂಟಿಫುಲ್ ಆಗಿ ಅವರು ನಮ್ಮನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ರು ಎಲ್ರು. ಸೊ ನಮ್ಮ ಉಜ್ವಲ ಮ್ಯಾಮ್ಗೆ, ನಮ್ಮ ಸೀನು ಸರ್ ಒಂಥರ ನಮ್ಗೆ ಅವರೇ ನಮ್ ಸಿನಿಮಾಗೆ ಬ್ಯಾಕ್ ಬೋನು. ಹರೀಶ್ ಸರ್ ಜೊತೆ ನಿಂತಿ ಹೋರಾಡಿದ್ದಾರೆ ಸಿನಿಮಾಗೋಸ್ಕರ. ನಮ್ಮ ಪ್ರಮೋದ್ ಸರ್ ತುಂಬಾ ಅದ್ಭುತವಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಲೋಕಿ ತವಸ್ಯ ಅವರು ಅದ್ಭುತವಾದ ಮ್ಯೂಸಿಕ್ ಮಾಡಿ ತುಂಬಾ ಒಂದು ಒಳ್ಳೆ ಹಿಟ್ ಸಾಂಗ್ಸ್ ಕೊಟ್ಟಿದ್ದಾರೆ ನಮ್ಗೆ. ಅದೊಂದು ಬಹಳ ಖುಷಿ. ಎಲ್ಲಾ ಟೆಕ್ನಿಷಿಯನ್ಸ್ಗೂ ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿ ಒಂದ್ ಅದ್ಭುತ ಸಿನಿಮಾ ಮಾಡಿದೀವಿ. ಬನ್ನಿ ಎಲ್ಲಾರು ಥಿಯೇಟರ್ ಬನ್ನಿ, ಥಿಯೇಟರ್ ನೋಡಿ ನೀವು ಗೊತ್ತಾಗತ್ತೆ ಯಾವ ತರ ಸಿನಿಮಾ ಬಂದಿದೆ ಅನ್ಬಿಟ್ಟು. 100% ಹೇಳ್ತೀನಿ, ಪಕ್ಕಾ ಪೈಸಾ ವಸೂಲ್ ಸಿನಿಮಾ ನಮ್ದು. ನೀವು ಬನ್ನಿ. ಥ್ಯಾಂಕ್ ಯು. ಸೂಪರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸರ್ ನಿಮ್ಗೆ ನಮಗೊಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಟ್ರೇಲರು ಇದೇ ಫಸ್ಟ್ ನಾನು ನೋಡಿದ್ದು, ನನಗಂತೂ ತುಂಬಾ ಇಷ್ಟ ಆಯ್ತು. ನೀವೆಲ್ಲರೂ ಕೂಡ ಸಿನಿಮಾ 10ನೇ ತಾರೀಕು ಜುಲೈ 10ಕ್ಕೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದೀನಿ. ಎಲ್ರಿಗೂ ನಮಸ್ಕಾರ. ಜುಲೈ 10ನೇ ತಾರೀಕಿಗೆ ನಮ್ಮ ಸಿನಿಮಾ ರಿಲೀಸ್ ಆಗತೈತಿ. ಅದು ಹೆಂಗೈತಿ, ಏನ್ ಮಾಡೈತಿ, ಏನ್ ಮಾಡತ್ತ, ಅದ್ರೊಳಗ ನಾವ್ ಏನ್ ಮಾಡಿವಿ ಅನ್ನೋದು
ನೀವು ಥಿಯೇಟರ್ಗೆ ಬಂದು ನೋಡಿದಾಗ ಗೊತ್ತಾಗತ್ತ. ನಾವು ನಮ್ಮ ಸಿನಿಮಾ ನಾವ್ ಏನ್ ಹೇಳಿದ್ರು ತಪ್ಪಾಗತ್ತ ಅಂತಂದ್ರ ಭಾರಿ ಐತಿ, ಚಲೋ ಐತಿ, ಮಸ್ತ್ ಮಾಡಿವಿ, ಎಲ್ಲರೂ ಅಗ್ದಿ ಇದು ಮಾಡಿ ಇವನ್ ಸಿನಿಮಾ ಮಾತಾಡಕತ್ತಾನ ಅನ್ನೋ ಮಾತು ಬರ್ತಾವ. ನೀವು ಥಿಯೇಟರ್ಗೆ ಬಂದು ನೋಡಿ ಹೆಂಗೈತಿ ಅಂತ ಮತ್ತೊಬ್ಬರಿಗೆ ಹೇಳಿದ್ರ ಅವ್ರು ಹೆಂಗೈತಿ ಅಂತ ಮತ್ತೊಬ್ಬರಿಗೆ ಹೇಳ್ತಾರ. ಜನರ ಬಾಯಿಂದ ಬಾಯಿಗೆ ಹೋಗಿ ಸಿನಿಮಾ ಹಿಟ್ ಆಗ್ಲಿ ಅನ್ನೋದು ನಮ್ಮ ಒಂದು ಕೋರಿಕೆ. ಒಂದು ಮಾತು ಹೇಳ್ಬೋದು, ಮುಕ್ಳೆರೆ ಕಾಮಿಡಿ ಐತಿ, ಅನಾಹುತ ದೆವ್ವ ಅದಾವು, ಒಂದ ಹುಡುಗದಾಳ, ಅದಕ್ಕೊಂದ್ 10 ಜನ ಹುಡುಗರು ಅದಾರ, ಅದ್ರ ನಡುವೆ ಏನು ಟ್ರಾವೆಲ್ ಆಗತ್ತ ಅನ್ನೋದ ಸಿನಿಮಾ. ದಯಮಾಡಿ 10ನೇ ತಾರೀಕಿಗೆ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಆಶೀರ್ವಾದ ಮಾಡ್ಬೇಕಂತ ಎಲ್ಲರಿಗೂ ಕೇಳಕತ್ತೀವಿ. ನಮಸ್ಕಾರ. ಸೂಪರ್ ರೀ. ಮೊದಲನೇದಾಗಿ ಇಲ್ಲಿರೋ ತಾಯಿಯಂದಿರಿಗೆ, ಜ್ಞಾನವಂತರಿಗೆ ನಮ್ ನಮಸ್ಕಾರ. ಹೌದು, ಸಿನಿಮಾ ಮಾಡಿದೀವಿ, ತುಂಬಾ ಚೆನ್ನಾಗಿ ಮಾಡಿದೀವಿ, ತುಂಬಾ ಇಷ್ಟಪಟ್ಟು ಮಾಡಿದೀವಿ, ತುಂಬಾ ಖುಷಿಯಿಂದ ಮಾಡಿದೀವಿ. ಆದ್ರೆ ಆ ಖುಷಿಲಿ ಇದರಲ್ಲಿ ಇದು ಸರ್, ಡೈರೆಕ್ಟರ್ ಸರ್ ಒಬ್ಬರದೇ ಹೊಣೆ ಅಲ್ಲ. ನಾವೆಲ್ಲರೂ ಇದರಲ್ಲಿ ನಿಂತು ಅವ್ರಿಗೆ ಸರ್ ಅಲ್ಲಿರೋ ಭಾವನೆನ ಆಚೆ ಬರ್ಲಿಕ್ಕೆ ನಾವೆಲ್ಲರೂ ಟ್ರೈ ಮಾಡಿದ್ವಿ. ಬಟ್ ನಿಜವಾಗ್ಲೂ ಟ್ರೈಲರ್ ಅಲ್ಲಿ ನೋಡಿದ್ರೆ ನಂದು ಲಾಸ್ಟ್ ಡೈಲಾಗ್, ನಂದೊಂದಿದೆ ಲಾಸ್ಟ್ ಡೈಲಾಗ್, ಆಗ್ತಾ ಇಲ್ಲ, ಭಯ ಆಯ್ತಾ ಇದೆ, ನಿನ್ ಮೈ ಮೇಲೆ ಏನು ದಿವಾಗಿವ ಬಂದ್ಬಿಟ್ಟೈತೇನೋ. ಇಲ್ಲ, ನಾವ್ ನಿಜವಾಗ್ಲೂ ಅದನ್ನ ಫೀಲ್ ಮಾಡಿದ್ರೆ ನನಗೆ ಅನ್ಸುತ್ತೆ ಇದ್ರಲ್ಲಿ ಏನು ನಾನು ಮಾತಾಡಿರೋದ್ರಲ್ಲಿ ಆ ಡೈಲಾಗ್ ಭಯ ಇಲ್ಲ, ಇನ್ನೊಂಚೂರು ಆ ಇಂಟೆನ್ಸಿಟಿ ಇದು ಆ ಕ್ಯಾರಿ ಮಾಡಿಲ್ಲ ಅಂದ್ರೆ ಆ ಸಿನಿಮಾಗೆ ನಾವು ಇನ್ನು ಸಿನಿಮಾ ನಮಗೆಲ್ಲವನ್ನ ಕೊಡ್ತಿದೆ, ನಿಮ್ಮನ್ನ ಕೊಡ್ತಿದೆ, ಎಲ್ಲವನ್ನ ನಮಗ್ ಸಿನಿಮಾ ಕೊಡ್ತಿದೆ. ಆದ್ರೆ ಇನ್ನು ನಾವು ಆ ಸಿನಿಮಾಗೆ ಸಾಕಾಗ್ತಿಲ್ಲ, ಇನ್ನೂ ಕೊಡ್ಬೇಕು ಅನ್ನೋ ಒಂದು ಇನ್ನೂ ಹೌದು ಇದಿದೆ. ಹಾಗೆ ತುಂಬಾ ಈ ರೀತಿ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರ್ಬೋದು, ಇರೋ ಮಿಸ್ಟೇಕ್ಸ್ ಗಳನ್ನ ಗೊತ್ತಿಲ್ಲದೆ ಮಾಡಿದೀವಿ. ದಯವಿಟ್ಟು ಜ್ಞಾನವಂತರು ಕಳ್ಕಳಿಯಾಗಿ ಕೋರ್ಕೊಂತ ಇದ್ವಿ. ಏನೇ ಇದ್ರು ಹೌದು, ಸಿನಿಮಾ ಮಾಡಿದೀವಿ, ಅದ್ರಲ್ಲಿ ಏನೇ ಒಂದು ಮಿಸ್ಟೇಕ್ಸ್ ಇದ್ರು ಅದನ್ನ ತಿದ್ಕೊಳ್ಳೋ ಅಂತ ಒಂದು ಅವಕಾಶವನ್ನ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿ ಮಾಡ್ಕೊಡಿ. ನಮ್ಮ ತಪ್ಪುಗಳನ್ನ ತಿದ್ದುತ್ತಾ ಹೋಗಿ. ಸೊ ಹೌದು, ತಿದ್ಕೊಂತೀವಿ. ಇನ್ ಫ್ಯೂಚರ್ ಡೇಸ್ ಖಂಡಿತ ಸ್ಟೆಪ್ ಬೈ ಸ್ಟೆಪ್ ತಿದ್ಕೊಂತ ಬರ್ತೀವಿ. ಜುಲೈ 10ಕ್ಕೆ ಬಾಯ್ಸ್ ನೆವರ್ ಕಾಂಪ್ರಮೈಸ್. ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮೇಡಮ್ ಹೇಳಿದ್ರೆ ಥ್ಯಾಂಕ್ಸ್ ಹೇಳಂಗಿಲ್ಲ ಅಂತ, ಬಟ್ ಸ್ಟಿಲ್ ಒಂದಷ್ಟು ಜನ ಹೆಸರು ತಗೋಬೇಕು. ಮೊದಲನೇದಾಗಿ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಹರಿ ಸರ್ ಆಗ್ಲಿ, ಉಜ್ವಲ ಮೇಡಮ್ ಆಗ್ಲಿ, ಕೋಲಾರ್ ಶ್ರೀನು ಸರ್ ಆಗ್ಲಿ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಅದ್ರ ಜೊತೆಗೆ ಮೇನ್ ನಮ್ ಜೊತೆ ನಿಂತ್ಕೊಂಡು ಒಂದು ಬ್ಯಾಕ್ ಬೋನ್ ತರ ನಮ್ಗೆ ಆಕ್ಟಿಂಗ್ ವೈಸ್ ಆಗ್ಲಿ ಯಾವುದೇ ಒಂದಾಗ್ಲಿ ನಮ್ಮ ಬಾಯ್ಸ್ ಅಷ್ಟು ಜನಕ್ಕೆ ನಮ್ ಜೊತೆ ನಿಂತಂತವ್ರು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ನಮ್ಮ ಡೈಲಾಗ್ ರೈಟರ್ ಚಿಕ್ಕಸ್ವಾಮಿ ಅವರಾಗಿರ್ಬೋದು, ನಮ್ಮ ಲಾರೆನ್ಸ್ ಅಣ್ಣ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಮೋಹನ್ ಸರ್ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಹೋಲ್ ಡೈರೆಕ್ಷನ್ ಟೀಮ್ ಆಗಿರ್ಬೋದು. ಇವ್ರು ಅಷ್ಟೋ ಜನ ಎಫರ್ಟ್ ಇದೆ. ಸ್ಕ್ರೀನ್ ನೋಡ್ತಾ ಇರಾ ಏನು ಅವ್ರ ಹೆಸರು ತಗೊಳ್ಳಿದ್ರೆ ಇವತ್ತು ಕಂಪ್ಲೀಟ್ ಆಗುತ್ತೆ. ಅದ್ರ ಜೊತೆಗೆ ಮೇನ್ ಆಗಿ ನಮ್ಮ ಅವಿನಾಶ್ ಸರ್ ಆಗಿರ್ಬೋದು, ಹರಿಸರ್ ಅಂತ ಎಲ್ಲ ಹೇಳ್ತಾರೆ. ಹರಿಸರ್ ಹಿಂದೆ ಇದ್ದಿದ್ದು ಯಾರು? ಅವಿನಾಶ್ ಸರ್. ಅವ್ರ ಹೆಸರು ತಗೊಳ್ಳೇಬೇಕಾಗ್ತದೆ ಇವತ್ತಿನ ದಿನ. ಅದ್ರ ಜೊತೆಗೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ದೀಪವಣ್ಣ ಆಗಿರ್ಬೋದು, ಅವ್ರ ಟೀಮ್ ಆಗಿರ್ಬೋದು, ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಕೂಡ ಮ್ಯಾಟರ್ ಆಗುತ್ತೆ. ಎಸ್, ಹರಿಸರ್ ಇಸ್ ವಿಷನ್ ಎಕ್ಸಿಕ್ಯೂಟೆಡ್. ನಾವ್ ಅದನ್ನ ಆಕ್ಟ್ ಮಾಡಿದೀವಿ, ಬಟ್ ಅದ್ರ ಹಿಂದೆ ನಿಂತ್ಕೊಂಡಂತಹ ಎಲ್ರಿಗೂ ನಂಗೆ ಹೇಳ್ಬೇಕು, ಕ್ಯಾಮ್ರಾ ಹೇಳ್ಬೇಕು. ನಮ್ಮ ಆಲ್ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಯಾರು ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಟೀಮ್ ಅಲ್ಲಿ ಕೆಲಸ ಮಾಡಿದೀರಾ, ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ಏನ್ ಕಾಡ್ತಾ ಇದ್ರು ಏನಿದ್ರು ಎಲ್ಲ ನಿಮ್ಮ ಒಂದು ಕೊಡುಗೆ ಅಂತಾನೆ ಹೇಳ್ಬೋದು. ಅಂಡ್ ವೆಲ್, ಫಿಲಂ ಬಗ್ಗೆ ಮಾತಾಡ್ಬೇಕು. ಜುಲೈ 10ನೇ ತಾರೀಕು ಫಿಲಂ ರಿಲೀಸ್ ಆಗಿದೆ. ನಾವು ನಮ್ಮ ಕೆಲಸವನ್ನ ಮಾಡಿದೀವಿ, ಫಲ ಭಗವಂತನ್ ಬಿಟ್ಟಿದೀವಿ, ನಿಮ್ ಕೈ ಕೊಟ್ಟಿದೀವಿ. ನೀವು ನೋಡಿ, ನಿಮ್ ಚೆನ್ನಾಗ್ ಅನ್ಸ 4 ಜನಕ್ಕೆ ಹೇಳಿ. ಇದು ಮತ್ತೆ ಇನ್ನೊಂದು, ಕನ್ನಡದಲ್ಲಿ ಅತಿ ಹೆಚ್ಚು ಎಲ್ಲ ಪ್ಲಾಟ್ ಡ್ರಿವನ್ ಸಬ್ಜೆಕ್ಟ್ಸ್ ಬರೋದು. ಇದು ಕ್ಯಾರೆಕ್ಟರ್ ಡ್ರಿವನ್ ಸಬ್ಜೆಕ್ಟ್ಸ್, ಪ್ಯೂರ್ಲಿ ಎಂಟರ್ಟೈನ್ಮೆಂಟ್. ನೋಡಿ, ನಿಮ್ ಇಷ್ಟ 4 ಜನಕ್ಕೆ ಹೇಳಿ. ಅಷ್ಟೇ ಮಾತಾಡ್ತೀನಿ. ಪ್ರಮೋದ್ ಡೈಲಾಗು ಇದು ಫಿಲಂಗೋಸ್ಕರ ನಾವು ಮಾಡ್ಕೊಂಡಿದ್ದು. ನಿಮ್ಗೆ ಟೆನ್ಷನ್ ಇದೆಯಾ, ಡಿಪ್ರೆಷನ್ ಇದೆಯಾ, ಆಂಗ್ಸೈಟಿ ಇದೆಯಾ, ಫ್ರಸ್ಟ್ರೇಷನ್ ಇದೆಯಾ, ಮನೇಲಿ ಹೆಂಡತಿ ಕಾಟ ಇದೆಯಾ, ಆಫೀಸಲ್ಲಿ ಬಾಸ್ ಕಾಟ ಇದೆಯಾ, ಮನೇಲಿ ಅಪ್ಪ ಅಮ್ಮ ಮದುವೆ ಆಗೊಂದು ಬೈತಾವ್ರ, ಮದುವೆ ಆಗ್ಬೇಕು ಅಂದ್ರೆ ಹೆಣ್ಣು ಸಿಗ್ತಾ ಇಲ್ವಾ? ಹಂಗಂದ್ರೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ನಿಮ್ಗಾಗಿ ಜುಲೈ 10ನೇ ತಾರೀಕು ವೇಟಿಂಗ್ ಇನ್ ಥಿಯೇಟರ್ಸ್. ಎಲ್ಲ ಮಾಧ್ಯಮದವರಿಗೆ ಧನ್ಯವಾದಗಳು. ಸೊ ನಾನು ಟೀಸರ್ ಲಾಂಚ್ ಅಲ್ಲಿ ಹೇಳ್ದಂಗೆ ಸಿನಿಮಾ ಪೂರ್ತಿ ನೋ ಬ್ಯೂಟಿ ಓನ್ಲಿ ಟಿ ಹಾಗಂತ ಲೇಡೀಸ್ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಬಿಡಿ. ದಯವಿಟ್ಟು ಸ್ಕೂಟಿ ಹತ್ಕೊಂಡ್ಬಂದು ಸಿನಿಮಾ ನೋಡ್ಕೊಂಡೋಗಿ. ಯಾಕಂದ್ರೆ ಸಿನಿಮಾ ಅದ್ದೂರಿ ಆಗಿದೆ 100%. ಇನ್ನೊಂದು ಏನೋ ಮೇಡಮ್ ಕೇಳಿದ್ರು, ಆಲಿಗೇಟರ್ ಇದ್ರೆ ಹಾಲ್ ಬರುತ್ತಾ ಅಂತ. ಸೊ ಆಕ್ಚುಲಿ ಅದು ಡೈರೆಕ್ಟರ್ ಕೊಟ್ಟಿದ್ದಲ್ಲ. ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ್ದೇ ರಿಸ್ಟ್ರಿಕ್ಷನ್ ಇರ್ಲಿಲ್ಲ. ನಮ್ದೇ ಎಷ್ಟೊಂದು ಡೈಲಾಗ್ಸ್ ಒಂದಷ್ಟು ಇತ್ತು. ಸೊ ಅದನ್ನ ಡೈರೆಕ್ಟರ್ ಮೇಲೆ ಬ್ಲೇಮ್ ಮಾಡಕ್ ಆಗಲ್ಲ. ಸೊ ಆಕ್ಚುಲಿ ಅದು ಹೆಂಗಾಯ್ತು ಅಂದ್ರೆ, ನಾವು ಹುಣ್ಸೆಹಣ್ಣು ಎಲ್ಲ ಇಟ್ಟಿದ್ವಿ.
ಅಡಿಗೆ ಮಾಡ್ತಾ ಇದ್ವಿ ಅಲ್ಲೇ ಒಂದ್ ಸೀನ್ ಇತ್ತು. ಸೊ ಹುಣ್ಸೆ ಹಣ್ಣ ಹಿಂಡ್ತಾ ಇದ್ದಾವೇನೋ ಮಚ್ಚ, ಹುಣ್ಸೆ ಹಣ್ಣಿದ್ರೆ ಹುಳಿ ಬತ್ತೈತೆ, ಹಾಲಿಗೆ ಹಿಂಡು ಹಾಲು ಅಂತ ಇದೆ ಅಲ್ವಾ ಇದ್ರಲ್ಲಿ, ಹಾಲು ಯಾಕೆ ಬರ್ತಾ ಇಲ್ಲ, ಇಷ್ಟೇ ಇದ್ದಿತ್ತು, ಬೇರೆ ಇಂಟೆನ್ಷನ್ ಏನು ಇರ್ಲಿಲ್ಲ. ಆತರ ತಪ್ಪಾಗಿರೋ ಸಾರಿ. ಯಾಕಂದ್ರೆ ನಮ್ಮ ಮೈಂಡ್ ಅಲ್ಲಿ ಯಾರೇ ಮೈಂಡ್ ಅಲ್ಲೂ ಇದೇನಾದ್ರು ಬೇರೆ ತರ ಅನ್ಸುತ್ತೆ ಅಂದಿದ್ರೆ ಅವಾಗ ಆ ಡೈಲಾಗ್ ನಾವು ಕಟ್ ಮಾಡ್ತಾ ಇದ್ವಿ. ಸೊ ಅದನ್ನ ಒಂದು ಹೇಳ್ಬೇಕಿತ್ತು, ಹೇಳ್ದೆ. ಸೊ ಇನ್ನೊಂದು ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಎಲ್ಲ ಸಿನಿಮಾ ನೋಡ್ಲೇಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವ್ದು ಸಬ್ಜೆಕ್ಟ್ ಒಂದಷ್ಟು ಬಂದಿಲ್ಲ. ಸೊ ಇದು ಅದ್ಭುತವಾಗಿದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಸಿ. ಥ್ಯಾಂಕ್ ಯು. ಅಣ್ಣ, ಸಿನಿಮಾದಲ್ಲಿ ನಂದು ಕ್ಯಾರೆಕ್ಟರ್ ಒಂದು ವೈಟಿ ಅಂತ. ಸೊ ಎಂಟೈರೋ ಸಿನಿಮಾದಲ್ಲಿ ಒಬ್ಬೊಬ್ರು ಕ್ಯಾರೆಕ್ಟರ್ ಅಂತ ಏನಿಲ್ಲ. ಸೊ ಜೀವನದಲ್ಲಿ ಎಲ್ರಿಗೂ ಫ್ರಸ್ಟ್ರೇಷನ್ ಅನ್ನೋದು ಇರುತ್ತೆ. ಸೊ ಫ್ರಸ್ಟ್ರೇಷನ್ ನ ನಾವೆಲ್ಲರೂ ಹೋಗಿ ಯಾವ ತರ ಎಲ್ಲ ಟೆನ್ಷನ್ ಬಿಟ್ಟು ಆರಾಮಾಗಿರೋ ಒಂದು ಜರ್ನಿ ಆಗುತ್ತೆ. ಜರ್ನಿಲಿ ಕಾಮಿಡಿಗಳು ನಡೀತಾ ಇರುತ್ತೆ. ಸೊ ಎಲ್ಲಾ ಕ್ಯಾರೆಕ್ಟರ್ದು ಸೇಮ್ ಅದೇ ಕಾಮಿಡಿ ವರ್ಷನ್ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಎಫೆಕ್ಟ್ ಆಗುತ್ತೆ. ಸೊ ಅದು ಹೆಂಗಾಗುತ್ತೆ ಏನು ಅಂತ ಸಿನಿಮಾದಲ್ಲಿ ನೋಡ್ಬೇಕಾಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೀತಾರಾಮು. ಸರ್ ಹೇಳಿದ್ರೆ ಅಂದ್ರೆ ಎಲ್ಲಾರ್ದು ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸರ್. ಅಂದ್ರೆ ಪ್ರತಿಯೊಬ್ಬರಿಗೂ ಕಾಲೇಜ್ ಹುಡುಗರಿಂದ ಹಿಡಿದು ಆಫೀಸ್ಗೆ ಅಂಕಲ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ಅಂದ್ರೆ ಈ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರು ಕನೆಕ್ಟ್ ಆಗುವಂತಹ ಕ್ಯಾರೆಕ್ಟರೈಸೇಷನ್ಸ್ ಎಲ್ಲರದು. ಅಂದ್ರೆ ಹರೀಶ್ ಸರ್ ಹೇಳಿದ್ರು ಅಂದ್ರೆ ಅವ್ರ ಜೀವನದಲ್ಲಿ ನಡೆದಿರುವಂತಹ ಕಥೆ ಅಂತ. ಅಂದ್ರೆ ಅವ್ರ ಫ್ರೆಂಡ್ಸ್ ಅಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ಸ್ ಇರುತ್ತಲ್ವ, ಆ ರೀತಿ ಪ್ರತಿಯೊಬ್ಬರು ಕ್ಯಾರೆಕ್ಟರೈಸೇಷನ್ ಅದು ಡಿಸೈನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಹೇಳೇಬಿಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಸರ್. ಅಂದ್ರೆ ಟ್ರೈಲರ್ ನೋಡಿದ್ಮೇಲೆ ನಮ್ಗೆ ಇನ್ನೂ ಯಥೇಚ್ಛ ಅಂತ ಅಂದ್ರೆ ಕಾನ್ಫಿಡೆಂಟ್ ತುಂಬಿದಿರ. ಅಂದ್ರೆ ಹೆಂಗಿರುತ್ತೋ ನಮ್ಮ ಪಾತ್ರಗಳು ಹೆಂಗಿರುತ್ತೋ, ಹೆಂಗ್ ಮಾಡಿದೀವೋ ಅಂತ ಒಂದು ಡೌಟ್ ಇತ್ತು ನಮ್ಗೆ. ಆದ್ರೆ ಟ್ರೈಲರ್ ಮುಖಾಂತರ ಅಂದ್ರೆ ಟ್ರೈಲರ್ ನೋಡಿದ್ಮೇಲೆ ಅನಿಸ್ತು, ಎಸ್ ನಾವು ಈ ಪ್ರೆಸೆಂಟ್ 2026 ಒಂದು ಒಳ್ಳೆ ಸಿನಿಮಾ ದಿಂದ ಅಂದ್ರೆ ಜನರ ಮುಂದೆ ಬರ್ತಾ ಇದೀವಿ ಅಂತ. ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಕಡೆ ರೀಚ್ ಆಗುತ್ತೆ ಅನ್ನೋ ಒಂದು ಒಳ್ಳೆ ಕಾನ್ಫಿಡೆಂಟ್ ಇದೆ. ಸೊ ಒಳ್ಳೆ ಸಿನಿಮಾ ಮಾಡಿದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೆ ಪತ್ರಕಾರರಿಗೂ ನನ್ನ ಅಭಿನಂದನೆಗಳು. ನನ್ನ ಹೆಸರು ಸಿದ್ದು ಮಂಡ್ಯ ಅಂತ. ಈ ಸಿನಿಮಾದಲ್ಲಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಲಿ ನಂದು ಕಬಾಬ್ ಅಂತ ಕ್ಯಾರೆಕ್ಟರ್, ಒಂದು ಡಿಪ್ರೆಷನ್ ಇರುವಂತ ಕ್ಯಾರೆಕ್ಟರ್. ಹರೀಶನ್ ಅವರು ನನ್ನ ಕ್ಯಾರೆಕ್ಟರ್ ಕರೆದು ಹೇಳಿದಾಗ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ. ನಾನು ಇಷ್ಟು ದಿನ ಕ್ಯಾರಿ ಮಾಡ್ಕೊಂಡು ಬಂದಿರೋ ಒಂದು ಕ್ಯಾರೆಕ್ಟರ್ ಇದೊಂಥರ ಡಿಫ್ರೆಂಟ್ ಅನಿಸ್ತು. ಒಪ್ಕೊಂಡು ಈ ಸಿನಿಮಾ ಮಾಡಿದೀವಿ. ಇದೇ ತಿಂಗಳು ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಟ್ರೈಲರ್ ನೋಡಿದ ತಕ್ಷಣ ಇವಾಗ ಆಡಿಯನ್ಸ್ ಹೆಂಗೆ ಅಂದ್ರೆ ಟ್ರೈಲರ್ ಅಲ್ಲಿ ಏನೋ ತಾಕತ್ತಿದೆ ಅಂದ್ರೆ ಸಿನಿಮಾವರೆಗೂ ಕರ್ಸುವಂತದ್ದು ಇದೆ. ಅದು ನಮ್ಮ ಈ ಚಿತ್ರದಲ್ಲಿ ಆಡಿಯನ್ಸ್ ಥಿಯೇಟರ್ ವರ್ಗೂ ಕರ್ಸುವಷ್ಟು ತಾಕತ್ತು ಟ್ರೈಲರ್ ಅಲ್ಲಿ ಇದೆ. ಥ್ಯಾಂಕ್ ಯು ವೆರಿ ಮಚ್. ಕಬಾಬ್ ಮೇಡಮ್, ಕಬಾಬ್ ಎಲ್ಲ ಕೊಡ್ಸಿ ನಾವು ಕಬಾಬ್ ಆಗ್ಬಿಟ್ಟಿದೀವಿ, ಹಳೆ ಆಯಿಲ್ ಎಣ್ಣೆ ತರ. ಇನ್ ಮುಂದೆ ಈ ಸಿನಿಮಾ ನೋಡಿದ್ಮೇಲೆ ಹೊಸ ಕ್ಯಾರೆಕ್ಟರ್ ಆಗ್ಬೋದು ಅಂತ. ಸೂಪರ್. ನನ್ನ ಹೆಸರು ಗಣೇಶ್ ಕೃಷ್ಣಪ್ಪ ಅಂತ. ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ ಅಂದ್ರೆ ನಿಮ್ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕ ಈ ಕ್ಯಾರೆಕ್ಟರ್ಗಳೇ ಸಿನಿಮಾದಲ್ಲಿ ಇರುತ್ತೆ ಇಷ್ಟು ಜನ. ಬಟ್ ನೀವೆಲ್ಲೂ ಬೇರೆ ಕಡೆ ಇರಲ್ಲ, ಏನೋ ಬೇರೆ ಕತೆ ಹೇಳ್ತಾ ಇದೀವಿ. ಇಲ್ಲ, ನಿಮ್ ಮನೆ ಪಕ್ಕ ನಿಮ್ ಮಕ್ಳದು, ನಿಮ್ ಅಕ್ಕ ತಂಗಿದಿರೋದು, ನಿಮ್ ಲೈಫ್ ಅಲ್ಲಿ ಏನೇನ್ ನಡೀತೋ ಅದೇ ತರ ಕತೆ ಹೇಳಕ್ ಹೋಗ್ತಿರೋದು. ಅದರಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಅಲ್ಲಿ ಹೇಳಕ್ ಬರ್ತಾ ಇದೀವಿ ಅಷ್ಟೇ. ಈ ಸಿನಿಮಾನ ತುಂಬಾ ಖುಷಿ ಆಗುತ್ತೆ. ಈ ಸಿನಿಮಾನ ತುಂಬಾ ಎಂಜಾಯ್ ಮಾಡ್ಕೊಂಡೆ. ಈ ಸಿನಿಮಾ ಎಲ್ಲಾರು ಆಕ್ಟ್ ಮಾಡೋದ್ರಿಂದ ಹೇಳಿದೆ, ಅವರು ಡೈರೆಕ್ಷನ್ ಮಾಡೋದ್ರಿಂದ ಈ ಫುಲ್ ಟೀಮ್ ಅಲ್ಲಿ ಯಾರು ಹೋಗಿಲ್ಲ, ಯಾರು ಈ ಟೀಮ್ ಬಿಟ್ಟು ಹೋಗಿಲ್ಲ. ಅವಾಗ್ಲೇ ತಿಳ್ಕೊಡಿ ಈ ಟೀಮ್ ಅಲ್ಲಿ ಕ್ಯಾಪ್ಟನ್ ಆಫ್ ದಿ ಶಿಪ್ ನಮ್ಮ ಹರೀಶ್ ಸರ್ ಹೆಂಗ್ ನೋಡ್ಕೊಂಡಿರ್ತಾರೆ, ಆಮೇಲೆ ಉಜ್ವಲ ಮೇಡಮ್ ಅವರು ಅವರೆಲ್ಲ ಹೆಂಗ್ ಯಾವ ತರ ಪ್ರೊಡಕ್ಷನ್ ನೋಡ್ಕೊಂಡಿರ್ತಾರೆ ಅಂತ. ಸೊ ಎಲ್ಲಾರು ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ. ಜುಲೈ 10ಕ್ಕೆ ಬನ್ನಿ. ನೀವೇನ್ ಅನ್ಕೊಂಡ್ ಬರ್ತೀರೋ ಅದಕ್ಕಿಂತ ಜಾಸ್ತಿ ಎಂಟರ್ಟೈನ್ ಮಾಡಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ನಮಸ್ಕಾರ. ನಾನು ಶ್ರೀಕೃಷ್ಣ ಭಟ್ ಅಂತ ಹೇಳಿ. ನಾನು ಈ ಸಿನಿಮಾದಲ್ಲಿ ವಿಷ್ಣು ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇದಕ್ಕೆ ಅವಕಾಶ ಕೊಟ್ಟಂತ ಹರೀಶ್ ಸರ್ ಹಾಗೂ ಅನ್ನದಾತರಾದಂತ ಉಜ್ವಲ ಮೇಡಮ್ ಅವ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಅಲ್ಲದಿರೋ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಟೀಮ್ ಎಲ್ಲರಿಗೂ ಶುಭ ಮಧ್ಯಾಹ್ನ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ನಕ್ಷತ್ರ ನಯನ. ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಸುಬ್ಬಲಕ್ಷ್ಮಿ. ಅಂಡ್ ಇದರಲ್ಲಿ ನೋಡಿರೋ ಹಾಗೆ ಸುಬ್ಬಲಕ್ಷ್ಮಿ ಸಾಂಗ್ ಡ್ಯಾನ್ಸ್ ಮಾಡಿದ್ದೀನಿ. ಲೈಕ್ ಈ ಮೂವಿಯಲ್ಲಿ ನನ್ನ ಪಾತ್ರ ಲೈಕ್ ಡ್ರೀಮ್ ಗರ್ಲ್ ಕ್ಯಾರೆಕ್ಟರ್ ಇದೆ. ಲೈಕ್ ಎಲ್ಲ ಬಾಯ್ಸ್ಗೂ ನಾನೊಂದು ಡ್ರೀಮ್ ಗರ್ಲ್, ಆತರ ನನ್ನೊಂದು ಟ್ರ್ಯಾಕ್ ಹೋಗುತ್ತೆ ಮೂವಿಯಲ್ಲಿ. ನಾನು ಜಾಸ್ತಿ ಹೇಳಕ್ ಆಗೋದಿಲ್ಲ, ನಮ್ಗೆ ಕೊಟ್ಟಿರೋದು ಲಿಮಿಟ್ ಅಲ್ಲಿ ಇಷ್ಟು ಹೇಳಕ್ ಆಗೋದು ಮೂವಿ ಬಗ್ಗೆ. ನಿಮ್ಗೆ ಜಾಸ್ತಿ ಡೀಟೇಲ್ ಗೊತ್ತಾಗ್ಬೇಕಂದ್ರೆ ಮೂವಿ ಜುಲೈ 10ನೇ ತಾರೀಕಿಗೆ ಬಂದು ನೋಡಿ. ತುಂಬಾ ಚೆನ್ನಾಗಿದೆ.
ತುಂಬಾ ಕಾಮಿಡಿ ಕಮ್ ಆಸ್ ಯು ನೋ ಹಾರರ್ ಟಚ್ ಇದೆ ಅಂಡ್ ಮೇಡಮ್ ಹೇಳಿದ್ರು ಥ್ಯಾಂಕ್ಸ್ ಹೇಳ್ಬಾರ್ದು ಅಂತ ಬಟ್ ಆಕ್ಚುಲಿ ಇಲ್ಲಿಗೆ ಬರೋದು ಎಲ್ಲ ಆರ್ಟಿಸ್ಟ್ ಕನಸು ಅದಕ್ಕೋಸ್ಕರ ನಾವಿಲ್ಲಿ ಎಲ್ಲಾರು ಲೈಕ್ ತುಂಬಾ ಸ್ಟ್ರಗಲ್ ಮಾಡಿ ಲೈಕ್ ಯು ನೋ ಯೂಟ್ಯೂಬರ್ಸ್ ಆಗ್ಲಿ ಇನ್ಫ್ಲೂಯೆನ್ಸರ್ಸ್ ಆಗ್ಲಿ ಇನ್ಸ್ಟಾಗ್ರಾಮ್ ಮೈಕ್ ಹತ್ರ ಸೊ ಸ್ವಲ್ಪ ಬಿಡಿ ಅಂದ್ರೆ ಸೊ ಅಲ್ಲಿ ನಮ್ ಫೋನೇ ಇರುತ್ತಲ್ಲ ಸೊ ಕಂಫರ್ಟಬಲ್ ಇರುತ್ತೆ ಇಲ್ಲಿ ಎಲ್ಲಾರು ಇರ್ತಾರಲ್ಲ ಸ್ವಲ್ಪ ಭಯ ಇರುತ್ತೆ ಅಂಡ್ ಈ ತರ ಪ್ರತಿಯೊಬ್ರು ಆಗ್ಲಿ ಲೈಕ್ ಇನ್ಫ್ಲೂಯೆನ್ಸರ್ಸ್ ಯೂಟ್ಯೂಬರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಲಿ ಅಥವಾ ಒಂದು ಆರ್ಟಿಸ್ಟ್ ಇರ್ಲಿ ಮಾಡೆಲ್ ಕಮ್ ಆಕ್ಟರ್ ಇರ್ಲಿ ಎಲ್ಲಾರ್ದು ಒಂದೊಂದು ಕನ್ಸಿರುತ್ತೆ ಈ ತರ ನಮ್ದು ಒಂದು ನಮ್ ಲೈಫ್ ಅಲ್ಲಿ ಒಂದು ಅಚೀವ್ ಮಾಡ್ಬೇಕು ನಮಗೂ ಒಂದು ಮೂವಿ ಸಿಗ್ಬೇಕು ನಾವ್ ಒಂದು ಪ್ರೂವ್ ಮಾಡ್ಕೋಬೇಕು ನಮ್ಗೊಂದು ಚಾನ್ಸ್ ಸಿಕ್ಕಿದ್ರೆ ಅಂತ ಅನ್ಕೊಂಡಿದ್ದಾಗಲೇ ನನ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಅವತ್ತಿನ ದಿವಸ ಲೈಕ್ ಹರೀಶ್ ಅವರು ಮತ್ತೆ ಉಜ್ವಲಾ ಮ್ಯಾಮ್ ಅವರು ಮೀಟಿಂಗ್ ಗೆ ಕರೆದಿದ್ರು. ಈ ತರ ನನ್ನ ನೋಡಿದ ತಕ್ಷಣನೇ ಸೆಲೆಕ್ಟ್ ಮಾಡಿ ಲೈಕ್ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರು. ಇತರ ಎಲ್ಲೂ ಟ್ರೀಟ್ ಮಾಡಿರ್ಲಿಲ್ಲ, ಅದಕ್ಕೋಸ್ಕರ ತುಂಬಾನೇ ಥ್ಯಾಂಕ್ಸ್. ಅಂಡ್ ಆನಂದ್ ಸರ್ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ರು, ತುಂಬಾನೇ ಪೇಶನ್ಸ್ ಆಗಿ ನನ್ಗೆ ಹೇಳ್ಕೊಟ್ರು. ಬಿಕಾಸ್ ಅವರು ಹೇಳ್ಕೊಡೋ ತರ ಟಕ್ 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 ಹಿಂಗ ನೆನ್ಪಿಟ್ಕೋ ತಕ್ಷಣ ನಂಗೆ ಬರ್ತಾ ಇರ್ಲಿಲ್ಲ. ತುಂಬಾನೇ ಪ್ರಾಕ್ಟೀಸ್ ಮಾಡಿದೀನಿ. ಆತರ ಪೇಶನ್ಸ್ ಇಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಅಂಡ್ ಎಲ್ಲಾ ಟೀಮ್ ಮೆಂಬರ್ ಲೈಕ್ ಅವಿನಾಶ್ ಸರ್ ಆಗಿರ್ಬೋದು ಅಥವಾ ಓಕೆ ನಮ್ಗೆ ಗೊತ್ತಾಯ್ತು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅಂಡ್ ನನ್ ಜೊತೆಗೆ ಕೋ ಆರ್ಟಿಸ್ಟ್ ಡ್ಯಾನ್ಸ್ ಮಾಡಿದ್ದು ಯುವರಾಜ್ ಅವರು ಅವ್ರನ್ನು ತುಂಬಾನೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅವ್ರಿಗೂ ಲೈಕ್ ಸ್ಟೇಜ್ ಮೇಲೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರಲ್ಲಿದ್ದಾರೆ, ಅವ್ರಿಲ್ಲೇ ಇದಾರೆ ಮೇಡಮ್, ಸ್ವಲ್ಪ ಈ ಕಡೆ ಬನ್ನಿ ಸರ್ ಕಾಣುತ್ತೆ. ಸೊ ಅವರು ಬಂದ್ರೆ ನಾವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೀರಾ ಅಂತ. ಥ್ಯಾಂಕ್ ಯು ಆದ್ರೆ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ಮೀಡಿಯಾ ಮಿತ್ರರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಒಂದು ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಮ್ದು ಹರೀಶ್ದು ಕೋಲಾರ ಸಿನಿಮಾ ಒಂದು ಹಳೆ ಸಂಬಂಧ. ಹರೀಶ್ ನಾನು ಒಳ್ಳೆ ಗ್ರ್ಯಾಂಡ್ ಹೀರೋ ಆಗಿ ನೋಡಿದ್ದೆ, ಒಳ್ಳೆ ನಿರ್ಮಾಪಕ ನೋಡಿದ್ದೆ, ಇವಾಗ ಒಳ್ಳೆ ಡೈರೆಕ್ಟರ್ ಆಗಿ ನೋಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ ಡೈರೆಕ್ಷನ್. ನಾನು ಇದು ಫಸ್ಟ್ ಟೈಮ್ ನೋಡಿದ್ದು, ಡಬ್ಬಿಂಗ್ ಆದ್ಮೇಲೆ ಬಂದಿರ್ಲಿಲ್ಲ. ಐ ರಿಯಲಿ ಲೈಕ್ ಇಟ್. ತುಂಬಾ ಕ್ವಾಲಿಟಿಯಾಗಿ ಸಿನಿಮಾ ಮೂಡಿ ಬಂದಿದೆ. ವಿಶ್ ಯು ಗುಡ್ ಲಕ್. ನೀನು ಕನ್ನಡದಲ್ಲಿ ಒಂದು ಒಳ್ಳೆ ಡೈರೆಕ್ಟರ್ ಆಗಿ ಸಕ್ಸಸ್ಫುಲ್ ಆಗ್ಬೇಕಂತ ಥ್ಯಾಂಕ್ ಯು. ಸೊ ಲಿಟರಲಿ ಯಂಗ್ಸ್ಟರ್ ನಾವು ವರ್ಕ್ ಅಂಡರ್ ಹರೀಶ್ವಮ್ಮ. ಇವಾಗ ಮೊದಲನೇ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂದ್ಬಿಟ್ಟು ಅಶೋಕ್ ಡೈರೆಕ್ಟರ್ ಹಾಗೂ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಮೂವಿಯಲ್ಲಿ. ಸೊ ನಾನು ಜೀವನದಲ್ಲಿ ನಮ್ಮ ಅಮ್ಮ ಆಗಿರ್ಲಿ ನಮ್ಮ ಸಿಸ್ಟರ್ಸ್ ಆಗಿರ್ಲಿ ಯಾರು ನೋಡಿರೋದು ತುಂಬಾ ಎನಿ ವುಮೆನ್ ಫಾರ್ ದಟ್ ಫ್ಯಾಕ್ಟ್ ತುಂಬಾ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಅವ್ರ ಜೀವನ ನಡೆಸ್ತಿರ್ತಾರೆ. ಸೊ ಇದನ್ನ ಬಂದು ನೋಡ್ಬಿಟ್ಟು ಸರಿ ಬಾಯ್ಸ್ ನಾವ್ ಯಾಕೆ ಯಾವ್ದಿದ್ರು ಇಲ್ಲ ನೋ ಕಾಂಪ್ರಮೈಸ್ ಮನೇಲಾಗ್ಲಿ ಎಲ್ಲ ಆಗ್ಲಿ ವಾಟ್ ಇಸ್ ನೋ ಕಾಂಪ್ರಮೈಸ್ ಯಾವ್ದು ದಿಸ್ ವೆರಿ ಥಿನ್ ಲೈನ್ ಬಿಟ್ವೀನ್ ನಮ್ ಕಾಂಪ್ರಮೈಸ್ ಅನ್ನೋದಕ್ಕೂ ಸ್ಯಾಕ್ರಿಫೈಸ್ ಅನ್ನೋದಕ್ಕೂ ಇಟ್ಸ್ ವೆರಿ ಸ್ಮಾಲ್ ಲೈನ್. ಸೊ ಇವಾಗ ಬಾಯ್ಸ್ ಅವರು ಇವಾಗ ಸ್ಯಾಕ್ರಿಫೈಸ್ ಆಗಲ್ಲ, ಯಾವ್ದಕ್ಕೂ ತಲೆ ಬಗ್ಸಲ್ಲ, ಏನು ಮಾಡಲ್ಲ ಅಂದ್ರೆ ವಾಟ್ ಕ್ಯಾನ್ ಹ್ಯಾಪನ್? ಸುಮ್ನೆ ಮಾಡ್ತಿದ್ರೆ ನಥಿಂಗ್ ವಿಲ್ ಗೋ ರಾಂಗ್ ಇನ್ ರೈಟ್ ಇನ್ ಫ್ಯೂಚರ್. ಸೊ ಇವಾಗ ಈ ಮೂವಿ ಮುಖಾಂತರ ಒಂದೇ ಒಂದು ಕಾಂಪ್ರಮೈಸ್ ಬೇಡ ನಮ್ಗೆ, ನಮ್ ಫ್ಯಾಮಿಲಿ ಕಾಂಪ್ರಮೈಸ್ ಆಗಲ್ಲ, ನಾವೇನು ವರ್ಕಲ್ಲೂ ಕಾಂಪ್ರಮೈಸ್ ಆಗಲ್ಲ, ನಾವು ಮುಂದೆ ಹೋಗ್ತೀವಿ ಅಲ್ಲಿ ನೋಡ್ಕೊಳೋಣ, ಅಲ್ಲಿ ಕಾಟ ಸ್ಟಾರ್ಟ್ ಆಗೋದು ಯಾರಂತ ನಿಮ್ ಮೂವಿಯಲ್ಲಿ ಗೊತ್ತಾಗುತ್ತೆ. ಬಟ್ ದಿಸ್ ಹೋಲ್ ಮೂವಿ ಸೇಯಿಂಗ್ ದಟ್ ಬಾಯ್ಸ್ ಹುಡುಗರು ಎಸ್ಪೆಷಲಿ ನಾವ್ ಯಾವತ್ತಿದ್ರು ಎಲ್ಲೂ ಕಾಂಪ್ರಮೈಸ್ ತಲೆ ಬಗ್ಸ್ಬಿಟ್ಟು ಒಂಚೂರು ಸ್ಯಾಕ್ರಿಫೈಸ್ ಮಾಡಕ್ ಆಗಲ್ಲ ಅಂದ್ರೆ ಏನೇನ್ ಆಗ್ಬೋದು ಅಂತ ಈ ಸಿನಿಮಾದಲ್ಲಿ ತೋರಿಸಿದೀವಿ. ಸೊ ಹೋಪ್ ಇಟ್ ರೀಚಸ್ ಯು ಆಲ್ ಅಂಡ್ ಮೈ ರೆಸ್ಪೆಕ್ಟ್ ಟು ಆಲ್ ದ ಲೇಡೀಸ್ ಹಿಯರ್. ನೀವು ನಿಮ್ ಸ್ಯಾಕ್ರಿಫೈಸ್ ಕೊಟ್ಟಿ ಯುವರ್ ಆಲ್ ಮೇಡ್ ಅಸ್ ಆಲ್ ಗ್ರೋನ್ ಅಪ್. ನಮ್ ತಾಯಂದಿರಾಗಿರ್ಲಿ ಎನಿವನ್. ಸೊ ಐ ರೆಸ್ಪೆಕ್ಟ್ ಆಲ್ ಆಫ್ ಯು ಅಂಡ್ ಕಮ್ ಟು ಸಿ ದಿಸ್ ಮೂವಿ. ಬಂದ್ ನೋಡಿ, ಯಾಕೆ ನಾವು ಬಾಯ್ಸ್ ಕಾಂಪ್ರಮೈಸ್ ಆಗ್ಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಒಂದು ಡೈಲಾಗ್ ಇಲ್ಲಿ ಸಿನಿಮಾ ಏನು ಅಂತ ಹೇಳಕ್ಕೆ ಲೈಕ್ ಇದು ಬಾಯ್ಸ್ ನೆವರ್ ಕಾಂಪ್ರಮೈಸ್. ಬಾಯ್ಸ್ ಅನ್ನೋದ್ರಿಂದ ಸೊ ಹುಡುಗರ ಲೈಫ್ ಹೆಂಗಿರುತ್ತೆ ಅಂದ್ರೆ ಸ್ಕೂಲು ಕಾಲೇಜಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಟೂಡೆಂಟ್ ಆಗಿರ್ಬೇಕು, ಕಂಪ್ನಿಲಿ ಚೆನ್ನಾಗಿ ಕೆಲಸ ಮಾಡೋ ಎಂಪ್ಲಾಯ್ ಆಗಿರ್ಬೇಕು, ಅಪ್ಪ ಅಮ್ಮಂಗೆ ಜವಾಬ್ದಾರಿ ಅವರ ಮಗ ಆಗಿರ್ಬೇಕು, ಅಕ್ಕ ತಂಗಿಗೆ ಮದುವೆ ಮಾಡೋ ಅಣ್ಣ ತಮ್ಮ ಆಗಿರ್ಬೇಕು, ಎಂಟು ಹೇಳ್ದಂಗೆ ಕೇಳೋ ಗಂಡ ಆಗಿರ್ಬೇಕು, ಮಕ್ಕಳಿಗೆ ಕೇಳಿದ್ ಕೊಡ್ಸೋ ಅಪ್ಪ ಆಗಿರ್ಬೇಕು, ಕೊನೆಗೆ ದೇಶಕ್ಕೆ ಒಳ್ಳೆ ಪ್ರಜೆನೂ ಆಗ್ಬೇಕು. ಇಷ್ಟೆಲ್ಲಾ ಕಷ್ಟಕ್ಕೆ ಕಣ್ಣೀರ್ ಹಾಕಿದ್ರೆ ನೀನ್ ಗಂಡ್ಸ ಅಂತ ಕೇಳ್ತಾರೆ. ಸೊ ಈ ತರ ಎಲ್ಲಾ ಟೆನ್ಷನ್ಗಳು ನಮ್ಗೆ
ಆಗೋದ್ರಿಂದ ಈ ಟೆನ್ಷನ್ ಬೇಡಪ್ಪ ಅಂತ ಎಲ್ಲರೂ ಎತ್ಕೊಂಡು ಟಿ ಎತ್ಕೊಂಡು ಓಡ್ಬಿಡ್ತೀವಿ. ಸೊ ಇದೇ ಒಂದು ನಮ್ಮ ಒಂದು ಬಾಯ್ಸ್ ಟೆನ್ಷನ್. ಅವಣ ಸ್ಮಶಾನಕ್ಕೆ ಒಳ್ಳೆ ಹೆಣನೂ ಆಗಲ್ಲ, ಹೊರಗ್ 4 ಜನ ಬೇಕೈತಾರ, ರಿಲೇಟಿವ್ಗಳು ಬರಲ್ಲ, ಇವನೇನು ದಬಾಕಿಲ್ಲ ಲೈಫಲ್ಲಿ ಅಂತ. ಇಲ್ಲ ಸರ್, ಬಹಳ ರೆಸ್ಪೆಕ್ಟ್ ಇದೆ ಹೆಣ್ಮಕ್ಳಿಗೆ ಬಾಯ್ಸ್ ಮೇಲೆ. ಓಕೆ, ತುಂಬಾ ಒಳ್ಳೇದಾಗ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.